ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಅಂತೂ ಇಂತೂ ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ಬುದ್ಧಿ ಬಂತು. ಬುದ್ಧಿ ಬಂತು. ಇಷ್ಟು ದಿನ ಕಾಂಗ್ರೆಸ್ದನ್ನೇ ಉಣ್ತಾಯಿದ್ರು. ಉಣ್ಣಿ ಈಗ ಅವ್ರಿಗೆ ನಾವು ಯಾವುದು ಉಣ್ಬೇಕು ಉಣ್ಬಾರ್ದು ಅನ್ನೋ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ದಾವಣಗೆರೆಯಲ್ಲಿ ಮುಸ್ಲಿಮ್ಸ್ಗೆ ಟಿಕೆಟ್ ಕೊಡಲಿಲ್ಲ, ಒಂದೊಂದಾಗಿ ವಿಕೆಟ್ಗಳು ಬೀಳ್ತಾ ಇದೆ, ತಲೆದಂಡ ಆಗ್ತಾ ಇದೆ. ಮುಸ್ಲಿಂ ಅವರು ನಮ್ಮದು ನುಣ್ಬೇಡಿ ನೀವು ಹೋಗಿ ಅಂತ ಮೊದಲನೇದಾಗಿ ಜಬ್ಬರ್ನ ಕಳಿಸಿದ್ದಾರೆ, ಎರಡನೇದಾಗಿ ನಾಸೀರ್ ಹುಸೇನು, ಮೂರನೇದಾಗಿ ಛೋಟು ಮೋಟು ಹಲಾ ಹುಲಾ ಥುಲಾ ದೌಲಾತುಲ್ಲಾ ಖಾನ್, ಜಮೀರ್ ಅಹಮದ್ ಖಾನ್ನ ಕಳಿಸ್ತಾರೆ ಅನ್ನೋ ಮಾಹಿತಿ ಗೊತ್ತಿಲ್ಲ. ಇವತ್ತು ರಾಜೀನಾಮೆ ಕೊಡ್ಬೋದು, ಏನು ಎತ್ತ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ ಮಿಸ್ಟ್ರಿ ಅಥವಾ ಆಶ್ಚರ್ಯಕರ ಸಂಗತಿಗಳು ನಡೀತಾ ಇದೆ. ಸ್ನೇಹಿತರೆ, ನಾನು ಹೇಳೋದು ಇವತ್ತು ಎಲ್ಲ ಹೇಳ್ತಾ ಇದ್ದಾರೆ. ಒಬ್ಬರು ಪತ್ರಕರ್ತರು ಮೈನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಹೇಳಿದ್ರು ಏನಂತ, ನಿಮ್ಮ JDS ಅವರು 2023ರಲ್ಲಿ ಒಬ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಅವ್ರು ಹೊರಗಡೆ ಬಂದು 23,000 ಓಟ್ನ ತಗೊಂಡ್ರು. ಈಗ ನೀವು ಇದ್ದಿದ್ರೆ ಅಲ್ಲಿ ಯಾವುದೇ ರೀತಿಲೂ ಸೋಲ್ತಾ ಇರಲಿಲ್ಲ, ಗೆಲ್ತಾ ಇದ್ರಿ ಅಂತ ಹೇಳಿದ್ರು. ನಾನು ಹೌದು ಸರ್, ನಿಮ್ಮ ಒಂದು ಸ್ವಲ್ಪ ನೇರವಾಗಿ ಮಾತಾಡ್ತೀರಾ, ಇರೋದನ್ನು ಹೇಳ್ತೀರಾ. ಇದೇ ಮಂಡ್ಯದಲ್ಲಿ ನಿಂತ್ವಿ, ನಿಖಿಲ್ ಕುಮಾರಸ್ವಾಮಿ ಸೋತರು. ರಾಮನಗರದಲ್ಲಿ ಆಯಿತು, ಯಾಕೆಂದರೆ ಇಕ್ಬಾಲ್ ಹುಸೇನ್ ಈಸ್ ಆಲ್ಸೋ ಒನ್ ಆಫ್ ದ ಗುಡ್ ಕ್ಯಾಂಡಿಡೇಟ್, ನಾನು ಒಪ್ಕೋತೀನಿ. ಅವ್ರು ಗೆದ್ದಿದ್ರಲ್ಲಿ ನನಗೇನು ಬೇಜಾರಿಲ್ಲ. ಇಕ್ಬಾಲ್ ಹುಸೇನು ದುಡ್ದಿದ್ದಾರೆ, ಜನ ಜೊತೆ ಇದ್ದಾರೆ, ZP ಮೆಂಬರ್ ಆಗಿದ್ದರು, ಸೋಲು ಗೆಲುವು ಎಲ್ಲ ಓಕೆ. ನೀವು ಇದೇ ಚನ್ನಪಟ್ಟಣಕ್ಕೆ ಬಂದಾಗ ಅವನಂತ ಅಯೋಗ್ಯ ಕ್ಯಾಂಡಿಡೇಟು ಇನ್ನೂ ನಾನು ನೀರು ಕೊಟ್ಟೆ ಭಗೀರಥ ಅದೆಲ್ಲ ಬಿಟ್ಬಿಡಿ ಆಯಿತು. ಅವನು ಹೆಂಗೆ ಅಂದರೆ 37 ಓಟ್ ಬೇಕು, 37ಕ್ಕೆ ಕಟಾಯಿಸ್ತಾನೆ ಮಾಡ್ತಾನೆ. ಅಲ್ಲಿ ಮುಸ್ಲಿಮ್ಸ್ಗೆ ಅವಾಗ ಬುದ್ಧಿ ಇರಲಿಲ್ವಾ ನಿಮ್ಮ ಸಮಾಜದವ್ರಿಗೆ? ಆವಾಗ ನಿಮಗೆ ಜ್ಞಾಪಕ ಬರಲಿಲ್ವಾ ದೇವೇಗೌಡರು 4% ಕೊಟ್ಟಿದ್ದು? ಹಾತ್ಕ ಓಟ್ ನಿಮ್ಮ ಮಸೀದಿಗಳಲ್ಲಿ ಮಾತಾಡ್ತೀರಾ, ಇನ್ನೊಂದು ಮಾಡ್ತೀರಾ. ಯಾಕೆ ನಿಮಗೆ ಇವತ್ತು ಕಾಡ್ತಾ ಇದೆ? ಏನೋ ಅಭದ್ರತೆ. BJP ಅವ್ರು ನಿಮ್ಮನ್ನ ಕ್ಯಾರೆ ಅನ್ನಲ್ಲ, ಕಾಂಗ್ರೆಸ್ ಅವರು ನಿಮ್ಮನ್ನ ಒದ್ದು ಓಡಿಸಿದ್ದಾರೆ. ಉಣ್ಣಿದ್ದು ಸಾಕು ಹೋಗ್ರಪ್ಪ, ಬೇರೆಯವ್ರದ್ದು ಉಣ್ಕೊಳ್ಳಿ ಅಂದ್ಬಿಟ್ಟು. ಈಗ ನೀವು JDS ಅವ್ರದ್ದು ಹೆಂಗೋ ಉಣ್ತಾ ಇದ್ರಿ, ನಮ್ಗೆ ಅವ್ರದ್ದೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಬೇರೆ ಏನೂ ಅಲ್ಲ, ಪ್ರೀತಿ, ವಿಶ್ವಾಸ, ನಂಬಿಕೆ. ಇದನ್ನೇ ನಾನು ಹೇಳೋದು, ಕರ್ಮ ರಿಟರ್ನ್ಸ್ ಅಂತ. ನೀವು ಅವತ್ತು ನಾನು ಹೇಳ್ತಾ ಇದ್ದೀನಲ್ಲ, ರಾಮನಗರ ನಮಗೇನು ಬೇಜಾರಿಲ್ಲ ರೀ, ಅವ್ನು ತುಂಬ ಒಳ್ಳೆ ಕ್ಯಾಂಡಿಡೇಟು, ಆಯಿತು ಮತ ಹಾಕಿದ್ರು ಓಕೆ. ಏನು ಕುಮಾರಸ್ವಾಮಿ ನಿಂತಾಗ್ಲೂ ನೀವೇನೋ ಹರಿಸ್ತಿರ್ಲಿಲ್ಲ ಅಥವಾ ನಮಗೆ ಹೆಟ್ತಿರ್ಲಿಲ್ಲ ಅಥವಾ ನಮ್ಗೆ ಉಣ್ತಿರ್ಲಿಲ್ಲ. ಅಲ್ಲಿ ಏನೋ ಗ್ರಾಮೀಣ ಭಾಗ ಬಂದಾಗ ಕುಮಾರಸ್ವಾಮಿ ಅವರು ಲೀಡ್ ತಗೊಂಡಿದ್ರು. ಆದರೆ 2008ರಲ್ಲಿ 49,000 ಓಟಲ್ಲಿ ಆವಾಗ ಮುಸ್ಲಿಮ್ಸ್ ಪಾಲು ತುಂಬ ಇತ್ತು. ಮಾಡಿಕೊಟ್ಟಿದ್ದೀರಾ, ನಾವು ಚಿರಋಣಿ. ಇವತ್ತಿಗೂ ನಾವು ಮುಸಲ್ಮಾನ್ ಬಂಧುಗಳಿಗೆ ಚಿರಋಣಿ. ಆದರೆ ನಾವು ಅಷ್ಟು ಚಿರಋಣಿ ಆಗಿದ್ದಾಗ ನಮಗೆ ಬ್ಯಾಕ್ ಸ್ಟಾಪ್ ಮಾಡಿದ್ರಲ್ಲ, ನೀವೆಲ್ಲಿಗೆ ಹೋಗಿದ್ರಿ ಅವಾಗ? ಇವಾಗ ಬಂದು ಹೇಳ್ತಿದ್ದೀರಲ್ಲ, ಹೌದು ನಾವು ನಿಂತಿದ್ರೆ ನಾವು ಗೆಲ್ತಿದ್ವಿ. ಈಗಲೂ ನಮಗೆ ಇಂಟರ್ನಲ್ ರಿಪೋರ್ಟ್ ಇತ್ತು, ಚುನಾವಣೆ ಅನೌನ್ಸ್ ಆಗೋಕ್ಕೆ ಮುಂಚೆನೇ ನೀವು ನಿಲ್ಲಿಸಿ ಇದು ಮಾಡ್ತೀರಾ. ಇದೇನು ಏನದು ಇವರು ಮೋಸ ಮಾಡಿದ್ರು ಅದಕ್ಕೆ ಅಂತ ಅಲ್ಲ. ನಾವು ಸೋತಿದ್ರು 35ರಿಂದ 50,000 ಓಟ್ ತಗೊಳ್ತಿದ್ವಿ, ಆಯಿತು, ಅದನ್ನು ಬಿಟ್ಬಿಡೋಣ. ನೀವು ಇಷ್ಟೆಲ್ಲ ಮಾಡಿ ನಮಗೆ ಬ್ಯಾಕ್ ಸ್ಟಾಪ್ ಮಾಡಿದ್ರಲ್ಲ, ನಿಮಗೆ ಯಾವ ನೈತಿಕತೆ ಇದೆ ಇವತ್ತು? ಹಾಗಾಗಿ ನಾನು ಹೇಳೋದು, ಆ ಪತ್ರಕರ್ತರ ಹೆಸರು ಬರ್ತಾಯಿಲ್ಲ, ಅವರು ಬರ್ತಾ ಇರ್ತಾರೆ. ನಾನು ಆ ಪತ್ರಕರ್ತರಿಗೆ ಹೇಳೋದಿಷ್ಟೇ, ದಯವಿಟ್ಟು ಈಗಲಾರು ನಿಮ್ಮ ಸಮಾಜನ ದಯವಿಟ್ಟು ಎಜುಕೇಟ್ ಮಾಡಿ. ಹಂಗನ್ಬಿಟ್ಟು ಕುಮಾರಸ್ವಾಮಿ ಅವ್ರು ಬಿಡೋದು ಮಾಡೋದು ಅಂತ ಅಲ್ಲ. ನೀವು ಕುಮಾರಸ್ವಾಮಿ ಅವ್ರನ್ನ ನೀವು ಹೇಳಿ, ಹೌದು ನಮಗೆ ಇವತ್ತಿನ ಇದಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಅವಶ್ಯ ಓಪನ್ ಸ್ಟೇಟ್ಮೆಂಟ್ ಕೊಡಿ, ನೀವು ಕೊಡಿಸಿ ನಿಮ್ಮ ಮುಸಲ್ಮಾನ್ ಬಂಧುಗಳಿಗೆ, ಮುಸಲ್ಮಾನ್ ನಾಯಕರಿಗೆ, ಆಯ್ತು. ಆಮೇಲೆ ಏನೋ ಒಂದು ತೀರ್ಮಾನ ಮಾಡೋದ. ಈಗ ನಮಗೆ ಏನೂ ಇಲ್ಲದೆ ನಿಮ್ಮನ್ನ ನಂಬಿ ನಾವು ನಡು ನೀರಲ್ಲಿ ಕೈ ಬಿಟ್ರಿ, ಅದಕ್ಕೆ ನಾವು ಮೈತ್ರಿ ಮಾಡ್ಕೊಂಡ್ವಿ, ಹೋದ್ವಿ. ಇವತ್ತು ಅವ್ರು ಕೈ ಹಿಡಿದ್ರು, ಎಲ್ಲವೂ ಸರಿ. ನಮಗೆ ಏನು BJPಗೆ ಹೋಗಿ ನಮ್ಮಿಂದ ಅವ್ರು ಗೆದ್ರೋ, ಅವರಿಂದ ನಾವು ಗೆದ್ರೋ, ಒಟ್ಟಲ್ಲಿ ಗೆಲುವು ಮುಖ್ಯ. 19 ಸೀಟ್ ಬಂತು, ಅವರಿಂದ ನಾವು ಮಂತ್ರಿ ಆಗಿದ್ದೀವಿ, ನಮ್ಮಿಂದ ಅವ್ರಿಗೆ 11 ಸೀಟ್ ಹೋಗಿದೆ, ಎಲ್ಲವೂ ಸರಿ ರೀ. ಇವತ್ತು ಬಂದು ನೀವು ಆಡ್ತಿದ್ದೀರಲ್ಲ, ಇದನ್ನೇ ಹೇಳೋದು ಕರ್ಮ ರಿಟರ್ನ್ಸ್ ಅಂದ್ಬಿಟ್ಟು. ನಾನು ಮುಸಲ್ಮಾನ್ ಬಂಧುಗಳಿಗೆ ಕಾರವಾಗಿ ಹೇಳ್ಬೋದು, ಉಣ್ತೀರಾ ಮಾಡ್ತೀರಾ ಅಂತ. ಇವತ್ತೂ ನೀವು ಯೋಚನೆ ಮಾಡಿ ನಿರ್ಧಾರ ಮಾಡಿ. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಇನ್ನು ಮುಂದೇನಾದ್ರೂ ನೀವು ಯಾರಿಗಾರ ಓಟ್ ಹಾಕಿ, ಐ ಆಮ್ ನಾಟ್ ಲೀಸ್ಟ್ ಬದರ್ಡ್. ಆದರೆ ಕುಮಾರಸ್ವಾಮಿ ಅವರು ನಿಮಗೆ ಮುಸ್ಲಿಮ್ಸ್ ಜನಾಂಗಕ್ಕೆ ಕುಮಾರಸ್ವಾಮಿ ಅವ್ರ ತಂದೆ ದೇವೇಗೌಡರು, ನನ್ನಗೌಡ ಅಲಿಯಾಸ್ ಮಾಜಿ ಪ್ರಧಾನಿ ಅಲಿಯಾಸ್ ಹಾಸನದ ಪುತ್ರ, ಕನಕಪುರಕ್ಕೆ ದತ್ತು ಪುತ್ರ ಆದಂಥವ್ರು 4% ನಿಮಗೆ ಕೊಟ್ಟಿದ್ರಲ್ಲ, ಅವಾಗೆಲ್ಲ ಹೋಗಿದ್ರಿ? ಅವಾಗ ನಿಯತ್ತಿರಲಿಲ್ವ ನಿಮಗೆ? ಅವನ ಮೊಮ್ಮಗನ ಫಸ್ಟ್ ಎಲೆಕ್ಷನ್ 2 ಎಲೆಕ್ಷನ್ ಬಿಡಿ, ನಾನು ಬೇರೆ ಯಾರು ಯೋಗ್ಯರು ಗೆದ್ದಿದ್ರೆ ನಾನು ಏನು ಚನ್ನಪಟ್ಟಣದ ಮುಸಲ್ಮಾನರಿಗೆ ಹೇಳ್ತಿರ್ಲಿಲ್ಲ. ಆದರೆ ಇಷ್ಟೆಲ್ಲ ಮಾಡಿನೂ ಒಬ್ಬ ಅಲ್ಪಸಂಖ್ಯಾತನ ಗೃಹ ಸಚಿವ ಮಾಡಿದ್ದೂ ಮೊದಲನೇ ಸಲ ಅದು JDS ಪಕ್ಷ, ಆಯಿತಾ? ರೋಷನ್ ಬೇಗ್ನ
ಅದಾದ ನಂತರದಲ್ಲಿ ಮಂತ್ರಿಗಿರಿಗಳೆಲ್ಲ ಕೊಟ್ಟಿದ್ದೂ ಕೂಡ JDS ಪಕ್ಷ. ಇಷ್ಟೆಲ್ಲ JDS ಪಕ್ಷ ಅಂದರೆ ಆವಾಗ ಜನತಾ ಪಾರ್ಟಿ ಅಂತ ಇತ್ತು, ಜನತಾ ದಳದಲ್ಲಿ. ಇಷ್ಟೆಲ್ಲ ಮಾಡಿನೂ ನೀವು ಮಾಡಲಿಲ್ವಲ್ಲ, ಅದಕ್ಕೆ ಹೇಳೋದು ಇನ್ನು ಮುಂದೇನಾದ್ರೂ ದಯಮಾಡಿ ಮತ ಹಾಕಿ. ಇಲ್ಲ ಇನ್ನೊಂದು, ನಿಮಗೆ ಅಧಿಕಾರ ಸಿಕ್ಕಿಲ್ಲ, ಇನ್ನೊಂದು ಸಿಕ್ಕಿಲ್ಲ ಅಂತ ಹೇಳ್ತಿರಲ್ವಾ, ನೀವೂ ಮುಸಲ್ಮಾನರೂ ರಿಸರ್ವೇಷನ್ ಬಿಟ್ಟು ನೀವೂ SC/STಗಳು ಸೇರಿದ್ರೆ 23 ಕ್ಷೇತ್ರದಲ್ಲಿ ಗೆಲ್ಬೋದು. ಅದನ್ನಾರು ಮಾಡಿ. ಅದೇನು ಕಾಂಗ್ರೆಸ್ ಅವ್ರದ್ದೇ ಉಣ್ಣಬೇಕು ಅಂತ ಹೋಗ್ತೀರಾ? ಉಣ್ಣಿ ಈಗ ಹಿಂಗೀಗ ಅನುಭವಿಸ್ತಿದ್ದೀರಾ. ಸೊ ಇದಕ್ಕೆ ಹೇಳ್ತಾ ಇರೋದು, ಅವ್ರದ್ದು 51, ನಿಮ್ದು 23, ಎಷ್ಟಾಯಿತು? ಹತ್ರ 75 ಸೀಟ್ ಆಯಿತು. ಇನ್ನು ಮಿಕ್ಕಿದ್ದು ಇನ್ಯಾರು ಬರ್ತಾರೆ, ಅಥವಾ JDS ಒಂದು 25-30 ನಿಮ್ಮ ಲೆಕ್ಕದಲ್ಲಿ ಆಯಿತಾ. ಇನ್ನು ಮಿಕ್ಕಿದಲ್ಲಿ ಏನೋ ಒಂದು ಮಾಡಿ ನೀವು ಪ್ರಾತಿನಿಧ್ಯನ ಇದು ಮಾಡ್ಬೋದು. ಸೊ ಅದಕ್ಕೆ ಸ್ನೇಹಿತರೆ ಹೇಳ್ತಾ ಇರೋದು ನಾನು, SC/ST ಮುಸಲ್ಮಾನರು ಒಂದಾಗಿ ಹೋಗಲಿ, ಆಯಿತು. ನಮ್ಮನ್ನು ನಂಬೇಡಿ, ನಮ್ಮದು ಉಣ್ಣಿದ್ದು ಸಾಕು. ನೀವು ಈಗ ಪಾಪ ಕಾಂಗ್ರೆಸ್ ಅವ್ರದ್ದು ಉಣ್ಣಿ ಈಗ ಇದು ಮಾಡಿದ್ದೀರಾ. ಸೊ ಹಾಗಾಗಿ ದಯವಿಟ್ಟು ಪ್ರೀತಿ ವಿಶ್ವಾಸ ತೋರಿಸಿ, ಯಾರದು ಇದು ಮಾಡ್ತಾರೆ ಅವ್ರದ್ದು ಪ್ರೀತಿ ವಿಶ್ವಾಸನ ಉಣ್ಣಿ ಅಂತ ಹೇಳ್ತಾ, ಸೊ ಕರ್ಮ ರಿಟರ್ನ್ಸ್ ಫಾರ್ ಮುಸ್ಲಿಮ್ಸ್ ಅಂತ ಹೇಳ್ತಾ ಇದೆ ಈ ಹೊತ್ತಿನ ವಿಶೇಷ. ನಮಸ್ಕಾರ. ಆ್ಯಸ್ ಯೂಶುವಲ್, ಇಟ್ಸ್ ಯುವರ್ಸ್ ಕಾರ್ತಿಕ್.